ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ A to Z ಹೆಲ್ದಿ ರೆಸಿಪೀಸ್ ಚಾಲೆಂಜಲ್ಲಿ ಇವತ್ತು ನಮ್ಮ ಲೆಟರ್ ಬಂದು ಬಿ. ಸೊ ಬಿ ಫಾರ್ ನಾನು ಬನಾನಾನ ಚೂಸ್ ಮಾಡಿದ್ದೀನಿ. ಇದೊಂದು ಈಸಿ ಪೀಸಿ ಕ್ವಿಕ್ಕಾಗಿ ಮಾಡುವಂಥ 2 ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ. ಹಾಗೆ ಇದರ ಸ್ಪೆಷಾಲಿಟಿ ಏನಂತ ಅಂದರೆ ಇದು ಲೈಕ್ ನೋ ಫೈರ್ ಕುಕ್ಕಿಂಗಿಗೆಲ್ಲ ಯೂಸ್ ಆಗುತ್ತೆ. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಸ್ಟವ್ ಆಗಲಿ ಬೆಂಕಿ ಆಗಲಿ ಏನೂ ಬಳಸಲ್ಲ. ಹಾಗೆಯೇ ಹೆಲ್ದಿ ಡೆಸರ್ಟ್ ಅಂತ ಕೂಡ ಕರಿಬೋದು, ಅಥವಾ ನಾನು ಇದಕ್ಕೆ ಬನಾನಾ ಪುಡಿಂಗ್ ಅಂತ ಕರಿತಾ ಇದ್ದೀನಿ. ಸೊ ಇದನ್ನು ಹೇಗೆ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇದನ್ನು ಮಾಡೋಕ್ಕೆ ಫಸ್ಟ್ಗೆ 2 ಬನಾನಾ ಹಾಗೆ ವೆನಿಲಾ ಎಸೆನ್ಸ್ ಇತ್ತು ಅಂತ ನಾನು ಬಳಸ್ತಾ ಇದ್ದೀನಿ. ಇದೆ ಅಂದರೆ ನೀವು ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹನಿ, ಹಾಗೆ 1-2 ಚಮಚ ಆಗುವಷ್ಟು ಕೊಬ್ಬರಿ ತುರಿ, ಹಾಗೆ 1 ದೊಡ್ಡ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ, ಹಾಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಸತ್ತು ಪೌಡರ್, ಹಾಗೆ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್ ಇದೆಲ್ಲ ಇತ್ತು ಅಂತ ನಾನು ಬಳಸ್ತಾ ಇದ್ದೀನಿ. ಇದೆಲ್ಲ ಇರಬೇಕಂತ ಏನೂ ಇಲ್ಲ. ಯಾವ್ದು ಇದೆಯೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ಯಾವ್ಯಾವ ಸೀಡ್ಸ್ ಇದೆಯೋ, ಡ್ರೈ ಫ್ರೂಟ್ಸ್ ಇದೆಯೋ ಅದೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಗೋಡಂಬಿ, ಹಾಗೆ ಅಂಜೀರ, ಹಾಗೆ ಬಾದಾಮಿ, ವಾಲ್ನಟ್, ಡ್ರೈಡ್ ಕಿವಿ, ಹಾಗೆ ದ್ರಾಕ್ಷಿ, ಪ್ಯೂನ್ಸ್, ಹಾಗೆ ಡ್ರೈಡ್ ಕ್ರೇನ್ಬೆರಿ, ಡೇಟ್ಸ್ ಇದಿಷ್ಟೂ ಬಳಸ್ತಾ ಇದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ನಿಮ್ಗೆ ತೋರಿಸಿದ್ನೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಏನದು ವಾಲ್ನಟ್, ಆಲ್ಮಂಡ್, ಹಾಗೆ ಗೋಡಂಬಿ ಇದರೆಲ್ಲ ಚಾಪ್ ಮಾಡಿ ಒಟ್ಟಿಗೆ ಸೇರಿಸಿದ್ದೀನಿ. ಡೇಟ್ಸ್, ಕಿವಿ, ಹಾಗೆ ಫಿಗ್ಸ್, ಅಂಜೀರ, ಹಾಗೆ ಡ್ರೈಡ್ ಕ್ರೇನ್ಬೆರಿ, ಒಣ ದ್ರಾಕ್ಷಿ, ಹಾಗೆಯೇ ಪ್ಯೂನ್ಸ್ನ ನಾನು ಬೆಳೆಸಿದ್ದೀನಿ. ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ಒಳಗಡೆ 2 ಬನಾನಾನ ತೊಗೊಂಡಿದ್ದೀನಿ. 2 ಬನಾನಾನ ಪೀಲ್ ಮಾಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ಏನಂದರೆ ಲೈಕ್ ಫುಲ್ ಒಂಥರ ಫೈನ್ ಪೇಸ್ಟ್ ಆಗಬಾರ್ದು. ಇಟ್ ಶುಡ್ ಬಿ ಲೈಕ್ ಕೋರ್ಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇದಕ್ಕೇ ಆಪ್ಷನಲ್ ಆಗಿ 1-2 ಡ್ರಾಪ್ಸಷ್ಟು ವೆನಿಲಾ ಎಸೆನ್ಸ್ನ ನಾನು ಆ್ಯಡ್ ಮಾಡ್ಕೋತೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಹಾಗೆ ಇದೆಲ್ಲ ಆದಮೇಲೆ 2 ಸ್ಪೂನ್ ಆಗೋಷ್ಟು ಸತ್ತು ಪೌಡರ್, ಹಾಗೆ 2 ಸ್ಪೂನ್ ಆಗೋಷ್ಟು ಜಾಗರಿ ಪೌಡರ್ ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಕ್ ಫುಲ್ ಇದೇ ಬೇಸ್ ನಮಗೆ ಈ ಬನಾನಾ ಪುಡ್ಡಿಂಗಿಗೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ತೊಗೊಂಡಿದ್ದಂಥ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋಬೇಕು. ಕೊಬ್ಬರಿ ತುರಿನೂ ನಾನಿಲ್ಲಿ ಜಾಸ್ತಿ ಬಳಸ್ತೀನಿ, ನೀವು ಕಮ್ಮಿ ಕೂಡ ಬಳಸ್ಕೋಬೋದು. ಇದಕ್ಕೆ ಪೊಮೊಗ್ರಾನೆಟ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇರಲಿಲ್ಲ. ಹಾಗೆ ಇದೆಲ್ಲ ಆದಮೇಲೆ ನಾನು ತೊಗೊಂಡಿದ್ದಂಥ ಡ್ರೈ ಫ್ರೂಟ್ಸ್ನೆಲ್ಲ ಇವಾಗ ಇದ್ರ ಮೇಲೆ ಹಾಗೆ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಮ್ಮ ಪುಡಿಂಗ್ ರೆಡಿಯಾಗಿದೆ. ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದೆ. ಇದನ್ನು ಆಲ್ರೆಡಿ ತುಂಬ ಸಲ ಮಾಡ್ಕೊಂಡು ತಿಂದಿದ್ದೀನಿ. ಇದು ನನ್ನ ಗೋ ಟು ರೆಸಿಪಿ. ಸೊ ಜಿಮ್ಗೆ ಹೋಗೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಹೇಗಿದೆ ಅಂತ ನೋಡೋಣ. ಲುಕ್, ಸೊ ಫಸ್ಟ್ ಬೈಟ್ ನಿಮ್ಮೆಲ್ರಿಗೂ. ಹಾಗೆ ಇವಾಗ ಲೆಟ್ ಮಿ ಟೇಸ್ಟ್. ನಾವು ಎವ್ರಿಡೇ ಡಯಟಲ್ಲಿ ಈ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್ ಹಾಗೆ ಬೇರೆ ಸೀಡ್ಸ್ ಎಲ್ಲದನ್ನು ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ ಹಾಗೆಯೇ ನಟ್ಸ್, ಸೀಡ್ಸ್ ಎಲ್ಲದನ್ನು ಕೂಡ ಈ ರೀತಿಯಾಗಿ ಇನ್ಕ್ಲೂಡ್ ಮಾಡ್ಕೋಬೋದು. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಪೀನಟ್ ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಇದರಲ್ಲಿ ಪೀನಟ್ ಹಾಕಿದ್ರೆ ಅಷ್ಟಾಗಿ ಇಷ್ಟ ಆಗಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ಸೊ ಇದಾಗಿತ್ತು ಇವತ್ತಿನ ಬನಾನಾ ಪುಡಿಂಗ್ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಓಕೆನಾ? ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.